ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಹೊಸರವಳ್ಳಿಯಲ್ಲಿ ಗಣಪತಿ ಉತ್ಸವದ ನಿಮಿತ್ತವಾಗಿ ಏರ್ಪಡಿಸಿರುವಂಥ ಈ ಶುಭ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಪೂಜ್ಯರ ಪಾದಗಳಿಗೆ ಹಾಗೂ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಪತ್ರಕರ್ತ ಮಿತ್ರರೇ, ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳೇ, ಸಂಘದ ಎಲ್ಲ ಸ್ವಯಂ ಸೇವಕರೇ, ನೆರೆದಿರುವಂಥ ಎಲ್ಲ ಸಮಾಜದ ಸಜ್ಜನ ಬಾಂಧವರೇ, ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಮಾತಾ ಭಗಿನಿಯರೇ, ತಮಗೆಲ್ಲರಿಗೂ ಸಹಿತ ವಂದನೆಗಳು. ಇವ್ರೇನು ಮಲ್ಕೊಳಕ್ಕೆ ಬಂದಾರೆ, ಇಲ್ಲಿ ಹೋಗಿ ಕಳಿಸ್ರಿ ಊರಿಗೆ. ಎದ್ದು ಕೂಡ್ರಿ. ಹಾಂ, ಇಲ್ಲ ನೀರರ ಹಾಕ್ರಿ ಅವ್ರಿಗೆ ಹೇಳ್ತಾರೆ. ಇಷ್ಟು ಸಮಯವಾದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರೋದನ್ನು ನೋಡಿದ್ರೆ ನನಗೆ ತುಂಬ ಆಶ್ಚರ್ಯ ಆಗಿದೆ. ಇದನ್ನು ನೋಡಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಬಂದು ಕೂತಿರೋದು, ಈ ಎಲ್ಲ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಜಾನಪದ ಕಾರ್ಯಕ್ರಮ ಇದೇನು ಬೇಡ ಕಣ್ಣಿಗೆ ನೋಡಿ. ಮತ್ತು ಭಾರತೀಯ ಕಿಸಾನ್ ಸಂಘದ ಕಾರ್ಯದ ಪದ್ಧತಿ, ಉದ್ದೇಶ ಇದನ್ನೆಲ್ಲ ಕೇಳಿರೋದು, ಇದನ್ನೆಲ್ಲ ನೋಡಿದರೆ ಗಜಾನನೋತ್ಸವದ ನಿಮಿತ್ತವಾಗಿ ಸಮಾಜಕ್ಕೆ ಒಂದಿಷ್ಟು ವಿಶಿಷ್ಟ ಸಂದೇಶಗಳನ್ನು ಕೊಡೋದ್ರ ಮೂಲಕ ಮತ್ತೆ ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮ ಈ ರೊಳ್ಳಿಲಿ ನಡೆದಿದೆ ಅಂತ ನನಗೆ ಅನ್ನಿಸ್ತದೆ. ಈ ದೇಶಕ್ಕೆ ಬಂದು ಈ ದೇಶವನ್ನು ಕುರಿತು ಒಂದು ಶ್ಲೋಕ ಇದೆ. ಈ ದೇಶ ಎಂಥದ್ದು, ಈ ಭಾರತ ದೇಶ ಎಂಥದ್ದು ಅಂತ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರಂದ್ರೆ, ಹಿಮಾಲಯಂ ಸಮಾರಭ್ಯಂ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಮಂತ್ರ ಇದೆ. ಮಾತಾಡಬಾರ್ದು ಯಾರೋ, ನೀವು ಮಾತಾಡ್ರಿ ಎದ್ದು ಹೋಗ್ಬಿಡ್ತೀನಿ. ಮತ್ತೇನ ಸುಮ್ ಕುಂದ್ರಬೇಕು. ಅಲ್ಲಿ ದೊಡ್ಡವರಿದ್ದಾರೆ, ಅವ್ರು ಕೇಳಲಿಕ್ಕೆ ಬಂದಾರ, ನೀವು ಸುಮ್ ಕೂಡ್ಬೇಕು. ಇಲ್ಲ ಮಲ್ಕೊಂಬಿಡಿ ಸುಮ್ಮನೆ. ಮಲ್ಕೊಂಬಿಡ್ರಿ. ಹಾಂ, ಈ ಶ್ಲೋಕದ ಅರ್ಥ ಏನು ಅಂದರೆ, ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗಿರುವಂಥ ಈ ಭೂಪ್ರದೇಶವನ್ನು ಹಿಂದೂಸ್ತಾನ ಅಂತ ಕರೀತಾರೆ. ಈ ಹಿಂದೂಸ್ತಾನವನ್ನ ಸ್ವತಃ ಭಗವಂತನೇ ನಿರ್ಮಿಸಿದಾನಂತೆ ಈ ಭರತ ಖಂಡವನ್ನ. ಅಂಥದ್ರಲ್ಲಿ ನಾವೆಲ್ಲ ಹುಟ್ಟಿದೀವಿ, ನಾವೆಲ್ಲ ಪುಣ್ಯ ಮಾಡಿದೀವಿ ಅಂತ. ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಇದೆ. ಇದು ಒಂದು ಶಾಸ್ತ್ರದಲ್ಲಿ ಹೇಳಿರುವಂತ ಮಂತ್ರ. ಹಾಗಾದ್ರೆ ಇಲ್ಲಿ ಹುಟ್ಟಿರೋರು ಎಂಥವರು? ಕೆಲವರು ಬೇರೆ ದೇಶದವ್ರು ಹೇಳಿದ್ದಾರೆ ಈ ದೇಶವನ್ನ ಕುರಿತು. ಚೀನಾ ದೇಶದಲ್ಲಿ ಒಂದು ಗೋಡೆ ಇದೆ, ದೊಡ್ಡದಾಗಿರ್ತಕ್ಕಂಥ ಗೋಡೆ. ಅದು ವಿಶ್ವದ ಅದ್ಭುತಗಳಲ್ಲಿ ಒಂದಂತ ಹೇಳ್ತಾರೆ. ಆ ಗೋಡೆ ಮೇಲೆ ಏನ್ ಬರೆದಿದ್ದಾರೆ ಅಂದ್ರೆ, ಈ ಜನ್ಮದಲ್ಲಿ ನೀನು ಶ್ರೇಷ್ಠ ಕಾರ್ಯವನ್ನ ಮಾಡಿ, ಪುಣ್ಯ ಕಾರ್ಯವನ್ನ ಮಾಡಿ, ಪರರಿಗೆ ಉಪಕಾರ ಮಾಡಿ ಬದುಕಿದರೆ ಮುಂದಿನ ಜನ್ಮ ನಿಂದು ಭಾರತದಲ್ಲಿ ಅಂತ ಬರೆದಿದ್ದಾರಂತ ಆ ಗೋಡೆ ಮೇಲ್ಗಡೆ. ಆ ದೇಶದಲ್ಲಿರೋರು ನಮ್ಮ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ಇಂಥ ವೈಶಿಷ್ಟ್ಯಪೂರ್ಣ ಭಾರತ ದೇಶದಲ್ಲಿ ಒಂದಿಷ್ಟು ಅವಘಡಗಳ ನಡೆದು ತುಂಬಾ ಒಳ್ಳೆಯವರು ಇರೋದ್ರಿಂದ ಈ ದೇಶದ ಮೇಲೆ ನಾನಾ ತರದ ದಾಳಿಗಳಾಗಿ ಎಲ್ಲರೂ ನಮ್ಮವರು ಅಂದದ್ದಕ್ಕೆ ಅವರ ದೋಷದಿಂದಾಗಿ ಈ ದೇಶದಲ್ಲಿ ನಾನಾ ರೀತಿಯ ದುರಂತಗಳಾಗಿ ಈ ದೇವಭೂಮಿ ಆಗಿದ್ರೂ ಕೂಡ ಈ ಸಂದರ್ಭದಲ್ಲಿ, ಈ ಕಾಲಘಟ್ಟದಲ್ಲಿ ನಾವೊಂದಿಷ್ಟು ತೊಂದರೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ. ಆದರೆ
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಯಾಮಿ ಯುಗೆ ಯುಗೆ ಅಂತ ಭಗವದ್ಗೀತೆಯಲ್ಲಿ ಒಂದು ಮಂತ್ರ ಇದೆ. ಅದರ ಅರ್ಥ ಏನು ಅಂದ್ರೆ, ಧರ್ಮಕ್ಕೆ ಅಧೋಗತಿ ಬಂದರೆ, ಸತ್ಯ ನಾಶ ಆಗೋ ಸ್ಥಿತಿ ಬಂದರೆ, ಸಜ್ಜನರಿಗೆ ಕಷ್ಟ ಬಂದರೆ ನಾನು ಮತ್ತೆ ಪುನಃಸ್ಥಾಪನೆ ಮಾಡಲಿಕ್ಕೆ ಹುಟ್ಟಿ ಬರ್ತೀನಿ ಅಂತ ಹೇಳಿದಾನಲ್ಲ ಭಗವಂತ. ಹಂಗ ಕೆಲವರು ಈಗೊಂದು 4-5-6 ಮಂದಿ ಕೇಂದ್ರದೊಳಗೆ ಹುಟ್ಟಿ ಬಂದಾರೆ. ಇನ್ನು ಭಾಳ ಅಲ್ಲ, ಒಂದು 5-6 ಮಂದಿ ಅಷ್ಟೇ ಅದಾರೆ. ಅಷ್ಟಕ್ಕನ ಜಗತ್ತೆಲ್ಲ ಭಾರತದ ಕಡೆ ನೋಡ್ಲಿಕ್ಕೆ. ಆದ್ರೆ ಬಂಧುಗಳೇ, ಯಾರೋ 4-6 ಜನ ಸೇರಿಕೊಂಡು ಈ ದೇಶ ಉದ್ಧಾರ ಮಾಡ್ತಾರೆ ಅಂದ್ರೆ ಸಾಧ್ಯ ಇಲ್ಲ. ಇಲ್ಲಿ ಕೂತವರು ಪ್ರತಿಯೊಬ್ಬರೂ ಸಹಿತ, ಎಲ್ಲ ಊರುಗಳಲ್ಲಿರೋರು ಸಹಿತ, ಮಕ್ಕಳೂ ಸೇರಿಕೊಂಡಂತೆ ನಾವೆಲ್ಲರೂ ಸಹಿತ ಈ ದೇಶಕ್ಕೆ ಗಂಡಾಂತರ ಬರಬಾರ್ದು. ಆದರೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಚಂದಾಗಿ ಬದುಕಬೇಕಾದ್ರೆ, ಆರೋಗ್ಯವಂತಾಗಿ ಬದುಕಬೇಕಾದ್ರೆ ನಾವೆಲ್ಲರೂ ಒಂದಿಷ್ಟು ಕೆಲಸವನ್ನ ಮಾಡಬೇಕಾಗ್ತದೆ. ಎಲ್ಲರೂ ಮಾಡಬೇಕಾಗ್ತದೆ. ನಾವೇನು ಮಾಡೋಕ್ಕಾಗ್ತದೆ ಅಂದರೆ ನೋಡಿ, ಅಧ್ಯಕ್ಷತೆ ವಹಿಸಿರೋರು ಮಾತನಾಡಿದರು. ಅವರೊಂದು ಗೋಶಾಲೆ ಮಾಡಿದ್ದಾರೆ ಅಂದ್ರೆ ಎಂಥ ಸಂತೋಷಕರ ಸಂಗತಿ. ಅವರೇ ಹೇಳಿದರು, ನಾನು 3 ಬಾರಿ ಉಳಿದಿದ್ದೀನಿ ಗೋವಿನ ಆಶೀರ್ವಾದದಿಂದ ಅಂತ. ಈಗೇನು ಬಹುತೇಕ ಮನೆಗಳಲ್ಲಿ, ನಗರಗಳಲ್ಲಿ ನಾಯಿಗಳು ಬಂದ್ಬಿಟ್ಟವೆ, ಗೋವುಗಳು ಹೋಗ್ಬಿಟ್ಟ. ಅದು ಬೇರೆ ಬೇರೆ ದೇಶದ ನಾಯಿ. ಮನೆಗೆ ನಾಯಿ ಬರೋ ಮೊದಲೇ ಬೋರ್ಡು, ನಾಯಿಗಳಿಗೆ ಎಚ್ಚರಿಕೆ ಬರಬೇಡಿ ಅಂತ. ಅದ ನಾಯಿ ಇರ್ಲಿಕ್ಕೂ ಬೋರ್ಡ್ ಇರ್ತದೆ, ಅಂದ್ರೆ ಮನೆಯಾಗಿರೋರ ನಾಯಿ ಅಂತ ಅರ್ಥ. ಹಳ್ಳಿ ಒಳಗೊಂದು ಗಾದೆ ಮಾತಿದೆ, ನಾಯಿ ಎಷ್ಟು ಚಲೋ ಇದ್ರು ಅದಕ್ಕೆ ಅಡಿಗೆ ಮನೆ ತೋರಿಸಬಾರ್ದಂತ. ಜೋಡು ಎಷ್ಟು ಚಲೋ ಇದ್ರು ಅದನ್ನ ಜಗಲಿ ಮೇಲೆ ಇಡಬಾರ್ದಂತ. ಈಗ ಜೋಡುನು ಜಗಲಿ ಮಲಾಟ ಹೊಂಟಾವು, ನಾಯಿನೂ ಅಡಿಗೆ ಮನ್ಯಾಗನ ಬಂದ್ಬಿಟ್ಟತಿ. ಕಡಿಕ್ ಬೆಡ್ರೂಮಿನ ಬಂದತಿ, ಬೆಡ್ ಮೇಲೂ ಬಂದ್ಬಿಟ್ಟ. ಎಂತ ನಾಯಿ ಬಂದಾವಂದ್ರೆ ಅದರ ಮಕ ಎತ್ತಾಗೈತಿ, ಹಿಂದಿಂದ ಎತ್ತಾಗೈತಿ, ಗೊತ್ತಾಗದೇ ಇರುವಷ್ಟು ಕೂದ್ಲಿರೋ ನಾಯಿ ಬಂದಾವ. ಅವ ತಪ್ಪಿ ಹಿಂದ್ಗಡೆ ಮುತ್ತು ಕೊಡಕ್ ಹೋಗಿದ್ ನಾವು ಮೊನ್ನೆ. ಒಬ್ಬ ಅಮ್ಮ ಚಪ್ಪಾಳಿ ಹೊಡಿತಾವ. ಭಾರತೀಯ ಕಿಸಾನ್ ಸಂಘದವರು ಇಡೀ ದೇಶಾದ್ಯಂತ ಎಂಥ ಅದ್ಭುತವಾದ ಧ್ಯೇಯವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಅವರು ಪರಿವಾರ ಸಂಘಟನೆಯಲ್ಲಿ ಒಂದು ಅಖಿಲ ಭಾರತೀಯ ಸಂಘಟನೆ ಭಾರತೀಯ ಕಿಸಾನ್ ಸಂಘ. ಕಿಸಾನ್ ಅಂದ್ರೆ ರೈತ. ಈ ಜಗತ್ತಿನ ಮೊಟ್ಟ ಮೊದಲ ರೈತನ ಹೆಸರು ಯಾರು ಅಂದ್ರೆ ಪರಾಶರ. ನೆನ್ಪಿಟ್ಕೊಳ್ಳಿ, ಪರಾಶರ ಅನ್ನುವಂಥವ ಈ ಜಗತ್ತಿನ ಮೊಟ್ಟ ಮೊದಲ ರೈತ, ಕೃತಯುಗದಲ್ಲಿದ್ದವ. ಅವನೇ ಒಂದು ವಾಕ್ಯ ಬರೆದಿದ್ದಾನೆ, ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. ಅಂತಃಪುರದ ಎಲ್ಲ ಜವಾಬ್ದಾರಿಗಳನ್ನ ಬೇಕಾದ್ರೆ ನಿನ್ನ ತಾಯಿಗೆ ಕೊಡು, ಗೋವಿನ ಎಲ್ಲ ಜವಾಬ್ದಾರಿಯನ್ನ ನಿನ್ನ ಸತಿಗೆ ಬೇಕಾದ್ರೆ ಕೊಡು, ಕೃಷಿಯ ಜವಾಬ್ದಾರಿಯನ್ನ ಮಾತ್ರ ನೀನೇ ಮಾಡು ಅಂತ ಬರೆದಾನೆ. ಪರಾಶರ ಹೇಳ್ತಾನೆ. ಅದಾದ ಮೇಲೆ ಬಂದಿರೋನು ದ್ವಾಪರ ಯುಗದಲ್ಲಿ ಬಲರಾಮ. ಅವನು ದ್ವಾಪರ ಯುಗದಲ್ಲಿದ್ದಂಥ ಕೃಷಿಕ. ಒಂದು ಆಶ್ಚರ್ಯ ಹೇಳ್ತೀನಿ ಕೇಳಿ. ಯಾವಾಗ ನಮ್ಮ ದೇಶದಲ್ಲಿ ದೇಶಿ ಗೋವುಗಳು ಅಂದ್ರೆ ಜವಾರಿ ಆಕಳ ಆಧಾರದ ಮೇಲೆ ಕೃಷಿ ನಡೀತಾ ಇತ್ತೋ ಅಲ್ಲಿವರೆಗೂ ಈ ದೇಶದಲ್ಲಿ ಒಬ್ಬರೂ ರೈತರ ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ಲ. ಯಾವಾಗ ಜವಾರಿ ಆಕಳ ತೆಗೆದು ಸಗಣಿ ಹಾಕದೇ ಇರೋ ಟ್ರ್ಯಾಕ್ಟರ್ ಬಂತಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಂಗಿಲ್ಲ, ಆ ಟ್ರ್ಯಾಕ್ಟರ್ ಬಂದ ಮೇಲೆ, DAP ಬಂದ ಮೇಲೆ, ಈ ಮೂರ್ಖ ಕೆಲವು ದೂರದೃಷ್ಟಿಯ ಕೊರತೆ ಇರೋ ರಾಜಕಾರಣಿಗಳ ಪರಿಣಾಮದಿಂದ ಹಸಿರು ಕ್ರಾಂತಿ ಅನ್ನುವಂಥ ಹುಚ್ಚು ಹಿಡಿಸಿ DAP, ಯೂರಿಯಾ 17 ಎಂಡೋಸಲ್ಫಾನು, ಮೊನೊಕ್ರೊಟೋಫಾಸು, ಎಂಡೋಸಲ್ಫಾನ್ ಬಂತಲ್ಲ, ಅದು ಬಂದ ಮೇಲೆ
ಇವತ್ತಿನವರೆಗೆ ಒಟ್ಟು ಭಾರತದಲ್ಲಿ ರೈತರು ಸತ್ತಿರೋದು 17 ಲಕ್ಷ ಆತ್ಮಹತ್ಯೆ ಮಾಡಿಕೊಂಡಿರೋರು. ದೇಶಿ ಗೋವು ಆಧಾರಿತ ಸಾವಯವ ಕೃಷಿ ಇರುವವರೆಗೂ ಈ ದೇಶದಲ್ಲಿ ಯಾವ ರೈತರು ಸತ್ತಿರಲಿಲ್ಲ. ಹಾಗಾದ್ರೆ ಹಸಿರು ಕ್ರಾಂತಿಯಿಂದ ಭಾರತ ಉದ್ಧಾರ ಆಗ್ಬೇಕಾಗಿತ್ತು. ಇಷ್ಟು ಜನ ರೈತರು ಸತ್ತೋದ್ರು. ನನ್ನ ಅಣ್ಣ ತಮ್ಮಂದಿರವರೆಲ್ಲ ರೈತರು ಸತ್ತೋಗಿದ್ದಾರೆ. ಒಂದೇ ಆಗಲಿಲ್ಲ, ರೈತರು ಸತ್ತೋದ್ರು. ನಮಗ್ ಗೊತ್ತಿಲ್ಲದೆ ಭೂಮಿ ವಿಷ ಆಯ್ತು, ಭೂಮಿ ಸತ್ವ ಕಳ್ಕೊಳ್ತು, ಅದರಿಂದ ಅನಾರೋಗ್ಯ ಉಂಟಾಯ್ತು, ಗೋವು ಮನೆಯಿಂದ ಹೊರಗೆ ಹೋಗ್ಬಿಡ್ತು. ಅದರ ಜಾಗದಲ್ಲಿ ಯಾಂತ್ರೀಕರಣ ಕೃಷಿ ಬಂದ್ಬಿಡ್ತು. ಈಗಾಗಲೇ ಭಾರತದಲ್ಲಿ ಲಕ್ಷಾಂತರ ಎಕರೆ ಭೂಮಿ ಬಂಜರಾಗಿ ಹೋಯ್ತು. ಇದನ್ನ ಹೇಳೋ ಮೊದಲು ಇನ್ನೊಂದೆರಡು ಸಂಗತಿ ಹೊರಗಿನ ದೇಶದ ಹೇಳ್ತೀನಿ. ನ್ಯೂಜಿಲ್ಯಾಂಡ್ ಅಂತ ಒಂದು ದೇಶ ಇದೆ, ನೆನ್ಪಿಟ್ಕೊಳ್ಳಿ ವಿದ್ಯಾವಂತರು. ನ್ಯೂಜಿಲ್ಯಾಂಡ್ ಅಂತ ಒಂದು ದೇಶ ಇದೆ, ದೊಡ್ಡ ದೇಶ. ಆ ದೇಶದ ಜನಸಂಖ್ಯೆ ಇರೋದು ಈಗ ಸದ್ಯ 50 ಲಕ್ಷ ಮಾತ್ರ. ಆಮೇಲೆ ಹೋಗಿ ನೋಡಿ ವಾಟ್ ಈಸ್ ದ ಪ್ರೆಸೆಂಟ್ ಸಿಚುವೇಶನ್ ಆಫ್ ನ್ಯೂಜಿಲ್ಯಾಂಡ್ ಅಂತ ಹೊಡೀರಿ ನೀವು, ಬರುತ್ತೆ ಕೇವಲ 50 ಲಕ್ಷ. ನಮ್ಮ ಭಾರತದ ಭೂಮಿ ಎಷ್ಟು ದೊಡ್ಡದಿದೆ, ಅದರ 3 ಪಟ್ಟು ದೊಡ್ಡ ದೇಶ ಇದೆ ಆಸ್ಟ್ರೇಲಿಯಾ ದೇಶದ. ಜನಸಂಖ್ಯೆ ಇರೋದು ಕೇವಲ 2,70,00,000. ನಮ್ಮ ದೇಶದ 5 ಪಟ್ಟು ದೊಡ್ಡ ದೇಶ ಇದೆ ರಷ್ಯಾ ದೇಶ. ಆ ದೇಶದ ಜನಸಂಖ್ಯೆ ಕೇವಲ 35 ಕೋಟಿ. ಅಮೆರಿಕ ನಮ್ಮ ದೇಶದ 3 ಪಟ್ಟು ದೊಡ್ಡ ದೇಶ, ಅಲ್ಲಿರೋದು 38 ಕೋಟಿ. ನಮ್ಮ ಉತ್ತರ ಪ್ರದೇಶದ ಜನಸಂಖ್ಯೆ ಇದೆ ಅಷ್ಟು. ಈಗ ಯಾಕೆ ಆ ದೇಶದ ಹೆಸರು ಹೇಳಿದ್ನಿ ಅಂದ್ರೆ, ನಮಗಿಂತ 200 ಪಟ್ಟು ಆ ಭೂಮಿ ಕೆಟ್ಟ ಹೋಗಿದೆ. ಅಲ್ಲಿ ಬೆಳೆಯುವಂತ ಆಹಾರದಲ್ಲಿ ಸತ್ವ ಇಲ್ಲ, ಅದಕ್ಕೆ ಅದನ್ನು ತಿಂದವ್ರಿಗೆ ಮಕ್ಕಳಾಗೋಲ್ಲು. ಇಲ್ಲಿ ಹಂಗಾದ್ರೆ ಮುಂದೆ ಈ ದೇಶದ ಮಕ್ಕಳು ಇರಂಗಿಲ್ಲ. ಏನ್ ತಿನ್ನಕತ್ತಾರ? ಅಕಸ್ಮಾತ್ ಈ ದೇಶದೊಳಗೆ ಯಾವ್ದಾದ್ರು ಹುಡುಗ ಬ್ರೆಡ್ ತಿಂದಿಲ್ಲ ಅಂತಂದ್ರೆ ಅವನ ಪುಣ್ಯಾತ್ಮ. ಬ್ರೆಡ್, ಬಿಸ್ಕಿಟ, ಚಾಕ್ಲೇಟ, ಐಸ್ ಕ್ರೀಮ, ಕೇಕ, ಕುರ್ಕುರಿ, ಪೆಪ್ಸಿ, ಕೋಕಾ ಕೋಲಾ, 7 ಅಪ್ ಕುಡಿದೇ ಇರೋ ಮನುಷ್ಯರೇ ಇಲ್ಲ, ಮಕ್ಕಳೇ ಇಲ್ಲ. ಈಗ ಮನ್ಯಾಗ ಅಡಿಗೆ ಮನೆಗೆ ಬಂದ್ರೆ ಅಡಿಗೆ ಮನೆಯನ್ನು ಏನು ಮಸಾಲೆ ಡಬ್ಬೆ ಐತಲ್ಲ ಅದು ಬದಲಾಗಿಬಿಟ್ಟೆ. ಅದ್ರಾಗೂ ಏನೇನೋ ಬಂದ್ಬಿಟ್ಟ. ಆನ್ಲೈನ್ ಬುಕಿಂಗ್ ಬಂದೈತಿ, ಅದು ಬಹಳ ಮಂದಿ ಗೊತ್ತೈತಿ ಎಲ್ಲದಕ್ಕೂ. ಈ ಜರ್ಸಿ ಆಕಳ ಬಾಳ ಹಾಲು ಹಿಂಡ್ತದಲ್ರಿ ಮತ್ತ ಅಂತ ಕೆಲವ್ರು ಕೇಳ್ತಾರೆ. ಜರ್ಸಿ ಆಕಳ ಬಗ್ಗೆ ನನ್ನ ಕೇಳೋದು ಬೇಡ, ಬೇರೆ ದೇಶದವ್ರು ಏನ್ ಹೇಳ್ಯಾರಲ್ಲ ಅದನ್ನ ನಾನು ಹೇಳ್ತೀನಿ ಕೇಳ್ರಿ. 1,000 ಆಕಳು ಬಿಡ್ರಿ, ನಮ್ಮ ದೇಶದ ಜವಾರಿ ಆಕಳ, ಕೃಷ್ಣ ಪರಮಾತ್ಮ ಕಾಯ್ದಿರುವಂತ ಜವಾರಿ ಆಕಳ ಈಗೂ ಇರೋದು. ಅವಾಗ ಇದ ಆಕಳ ಬಾಳ ಹಾಲು ಹಿಂಡ್ತಿತ್ತಂದ್ರ ಅವನು ಜರ್ಸಿ ಆಕಳ ಕಾಯ್ತಿದ್ದ, ಆಮ್ಯಾಗ ಜವಾರಿ ಆಕಳ ತಗೋತಿದ್ದ. 1,000 ಜವಾರಿ ಆಕಳ ಬಿಡ್ರಿ, ಈಗ ತಾನೇ ಹುಟ್ಟಿದಂತ 2-3 ತಾಸು ಆಗಿದ್ದು ಒಂದು ಕರ ಕೈ ಬಿಡ್ರಿ ನೀವು, ಅವ್ರ ತಾಯಿ ಸಿಕ್ಕ ಮೇಲೆ ಹಾಲು ಕುಡಿತೈತಿ ನಮ್ಮ ಜವಾರಿ ಆಕಳ ಕರ. ಇಲ್ಲಿಕ ಬೇರೆ ತಾಯಿ ಹಾಲು ಕುಡಿಯಂಗಿಲ್ಲ. ಈ ಜರ್ಸಿ ಆಕಳ ಹಾಲು ಬಿಡ್ರಿ, ಇಲ್ಲೇ ಯಾಕೆ ನಿಂತಿರ್ತದ ಅದ್ರದ್ದು ಹಾಲು ಕುಡಿದು ಬಿಡ್ತದೆ. ಅದಕ್ಕೆ ಅದ್ರ ಹಾಲು ಕುಡ್ದವ್ರು ಹಿಂಗಾಗಕತ್ತಾರ. ಈಗ ಹೆಂಗಾಗಕತ್ತಾರ? ಬಸ್ ಬಂದ್ರು ದಾರಿ ಬಿಡುದಿಲ್ಲ, ನಡು ರೋಡ್ನಾಗ ನಿಂತಿರ್ತಾರ. ಯಾಕ ನಿಂತನ ಅಂತಾರ. ನಟ್ ನಡು ನಿಂತಿದ್ದೊಬ್ಬ ಹಿಂಗ ದಾರಿ ಬಿಡಪ್ಪ ಪರಮಾತ್ಮ ಅಂದಿ. ಯಾಕ ನಿಂದನ ದಾರಿ ಅಂದ. ಏನ್ ಮಾಡ್ತೀವಿ ಅಂದೆ, ಹೈನ ಮಾಡ್ತೇವ್ರಿ. ಯಾವ ಜರ್ಸಿ ಹಾಕ್ಳದಾವ ಅದಕ್ಕ ರೋಡ್ನ್ಯಾಗ ನಿಂತಿಪ್ಪ ನೀ ಅಂದೇನ. ಅದ್ರ ಹಾಲು ಕುಡ್ದ್ರ ದಾರಿ ಬಿಟ್ಟು ಹೋಗ್ಬೇಕು ಅನ್ಸಂಗಿಲ್ಲ. ನಿಮ್ಮ ಮನೆ ಕೇಳ್ರಿ, ಒಟ್ಟು ಭೂಮಿಯಲ್ಲಿ 84 ಲಕ್ಷ ಜೀವರಾಶಿಗಳಿದಾವೆ. ಗರ್ಭ ಧರಿಸಿ ಹೊರಗಡೆ ಬರೋದು 21 ಲಕ್ಷ, ತತ್ತಿ ಒಡೆದು ಹೊರಗೆ ಬರೋದು 21 ಲಕ್ಷ, ನೀರಿನಲ್ಲೇ ಹುಟ್ಟಿ ನೀರಲ್ಲಿ ಸಾಯೋದು 21 ಲಕ್ಷ, ಸಸ್ಯ ರಾಶಿಗಳು 21 ಲಕ್ಷ. ಈ ಎಲ್ಲಾ ಜೀವರಾಶಿಗಳು ಸಹಿತ ಆಮ್ಲಜನಕವನ್ನ ತಗೊಂಡು ಇಂಗಾಲದ ಡೈಆಕ್ಸೈಡ್ ಬಿಡ್ತಾವ. ಅಂದ್ರೆ ಶುದ್ಧ ಹವೆ ತಗೊಂಡು ಕೆಟ್ಟ ಹವೆ ಬಿಡ್ತವೆ. ಶುದ್ಧ ಹವೆ ತಗೊಂಡು ಕೆಟ್ಟ ಹವೆ ಬಿಡೋರು ಎಲ್ಲರೂ, ನಾನು ಮನುಷ್ಯನೂ ಸೇರಿದಂತೆ
ಆದ್ರೆ ಆಮ್ಲಜನಕವನ್ನೇ ತಗೊಂಡು ಮತ್ತೆ ಒಳ್ಳೆ ಆಮ್ಲಜನಕವನ್ನ ಬಿಡೋದು ಏಕೈಕ ಪ್ರಾಣಿ ಯಾವುದು ಅಂದ್ರೆ ನಮ್ಮ ದೇಶಿ ಆಕಳು ಮಾತ್ರ. ಆ ಹವೆ ಒಳಗೆ ಹೋದ್ಮೇಲೆ ಅದು ಮತ್ತೆ ಆಮ್ಲಜನಕ ಆಗಿ ಹೊರಗೆ ಬರ್ತದೆ. ಅದು ಯಾರ ಮನೆಯಾಗ ಉಸಿರಾಡ್ತದೆ ಅವ್ರ ಮನೆಗೆ ಯಾವ ಜಡ್ಡು ಬರಂಗಿಲ್ಲ, ಯಾಕಂದ್ರೆ ಶುದ್ಧ ಆಮ್ಲಜನಕ ಇರ್ತದೆ. ಅದಕ್ಕೆ ಅವ್ರ ಕೊರೋನಾದಾಗ ಏನಾಗಿಲ್ಲ ಅವ್ರಿಗೆ. ಆಮ್ಲಜನಕ ಅಂದ್ರೆ ಶುದ್ಧವಾಗಿರುವಂತ ಹವೆ, ಆಕ್ಸಿಜನ್ ಅಂತಾರ ನೋಡ್ರಿ ಅದು. ಆಕಳು ಅವ್ರ ಮನೆಯಾಗ ದಿನಕ್ಕ ಎಷ್ಟೋ ಪೌಂಡ್ ಆಮ್ಲಜನಕ ಬಿಡ್ತದೆ. ಅದಕ್ಕೆ ಋಗ್ವೇದದಲ್ಲಿ ಒಂದು ಮಂತ್ರ ಇದೆ. ಏನ್ ಹೇಳಿದ್ದಾರೆ? ಗಾವೋ ವಿಶ್ವಸ್ಯ ಮಾತರಹ ಅಂತ ಹೇಳಿದ್ದಾರೆ. ಗೋವು ಜಗತ್ತಿನ ತಾಯಿ ಅಂತ ಹೇಳಿದ್ದಾರೆ. ಹಳ್ಳ್ಯಾಗ ಆಕಳ ಹೊಟ್ಟ್ಯಾಗ ಅಚ್ಚೇರ್ ಬಂಗಾರ ಅಂತ ಹೇಳ್ಯಾರ. ಅಂಥ ಗೋವಿಗೆ, ಆ ಗೋವಿನ ಆಧಾರದಲ್ಲಿ ಎಲ್ಲರೂ ಏನ್ ತಿಳ್ಕೊಂಡ್ರೆ ಹಾಲು ಕಡಿಮೆ ಹಿಂಡ್ತತಿ ಅಂತ ತಿಳ್ಕೊಂಡಾರ. ವಿಶ್ವ ದಾಖಲೆಯಲ್ಲಿರುವಂತ ಹಾಲನ್ನ ಹೆಚ್ಚು ಹಿಂಡುವಂತ ಆಕಳ ಗುಜರಾತ್ನಲ್ಲಿರೋದು ವಿಶ್ವ ದಾಖಲೆಗೆ ಹೋಗಿದೆ. ಈವರೆಗೆ ವಿಶ್ವ ದಾಖಲೆಯಲ್ಲಿ ಹೋಗಿರ್ತಕ್ಕಂಥ ನಮ್ಮ ದೇಶದ ಜವಾರಿ ಆಕಳು 72 ಲೀಟರ್ ಒಂದಿನಕ್ಕೆ ಹಾಲು ಹಿಂಡಿರುವಂತ ಆಕಳಿದೆ ಈಗಲೂ ಕೂಡ. ಕಾಮಧೇನು ಅಂತ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನ 30 ಲೀಟರ್ 35 ಲೀಟರ್ ಹಿಂಡುವಂತ ಸಾವಿರಾರು ಲಕ್ಷಾಂತರ ಆಕಳು ಇವತ್ತು ಉತ್ತರ ಭಾರತದ ಕಡೆ ಇದಾವೆ. ನಾವು ಹೊರದೇಶದಿಂದ ಏನು ಬರ್ತದೆ ಅದು ಚೆನ್ನಾಗಿದೆ ಅಂತ ತಿಳ್ಕೊಂಡಿದೀವಿ. ಆಕಳು ಎಷ್ಟು ದೊಡ್ಡದಿದೆ ಅದ್ರದ್ದು ಎಲ್ಲವೂ ಉಪಯೋಗ ಬರುತ್ತೆ. ಅದರ ಕೊಂಬಿದಾವ್ ನೋಡ್ರಿ 2. ಆ ಕೊಂಬು ತಾನಾಗಿಯೇ ಪ್ರಾಣ ಬಿಟ್ರೆ ಆ ಕೊಂಬಿನ ಒಳಗೆ ಒಂದು ಹೋಲ್ ಇರ್ತದೆ. ಪಿತ್ತಾಶಯದಲ್ಲಿ ಜೀರ್ಣಗೊಂಡಂತ ಒಂದು ಗೋರೋಜನ ಅನ್ನುವಂಥದ್ದು ತಾನಾಗಿಯೇ ಮರಣ ಬಿಟ್ರೆ ಆ ಕೊಂಬಿನಲ್ಲಿ ಬಂದು ಸೇರ್ಕೊಂತದೆ. ಅದನ್ನ ಆ ಆಕಳು ಸತ್ತ ಮೇಲೆ ಆ ಕೊಂಬಿನಿಂದ ಕಡೆಗೆ ತೆಗೆದ್ರೆ ಅದಕ್ಕೆ ಗೋರೋಜನ ಅಂತ ಹೇಳ್ತಾರೆ. ಇವತ್ತು ಅದಕ್ಕೆ ಒಂದು ತೊಲಿಗೆ ಎಷ್ಟು ರೊಕ್ಕ ಇದೆ ಅಂದ್ರೆ 40,000 ರೂಪಾಯಿ ಇದೆ. ಅದು ನೋಡ್ಲಿಕ್ಕೂ ಸಿಗಲ್ಲ. ನನ್ನ ಹತ್ರ ಐತಿ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗ್ತಾವ ಅದನ್ನು ತಗೊಂಡ್ರೆ. ಅಂತ ಗೋರೋಜನ ಅದ್ರ ಕೊಂಬಿನಲ್ಲಿ ಇರ್ತದೆ. ಆ ಕೊಂಬಿನಿಂದ ಶಹನಾಯಿ ತಯಾರು ಮಾಡ್ತಾರೆ, ಕೊಳಲು ತಯಾರು ಮಾಡ್ತಾರೆ. ಅದ್ರದ್ದೇನು ಬಾಯಾಗ ನೊರೆ ಬರ್ತದ ನೋಡ್ರಿ, ಆ ನೊರೆ ತಗೊಂಡ ಅದು ಬೀಳುವಂಥದ್ದು ತಿಂದಾಗ ಜೊಲ್ಲು ಬರ್ತಲ್ಲ ಅಂತ ತಗೊಂಡು ಹಚ್ಕೊಡ್ರಿ ನೀವು, ಎಂಥ ಮಾರಕ ಚರ್ಮ ರೋಗ ಇದ್ರೂ ಹೋಗಿಬಿಡ್ತದೆ. ಅದು ಹೊಲದಾಗಿರುವುದೆಲ್ಲ ಕಸ ಕಡ್ಡಿ ತಿಂದು ಬಂದು ಹಾಲು ಕೊಡ್ತದೆ. ಅದು ಹುಟ್ಟಿರೋ ಕೂಸು ಅವ್ರ ಅವಾಗ ಅಂಬಾ ಅಂತ ಕರೀತದೆ. ಅಂಬಾ ಅಂದ್ರೆ ತಾಯಿ ಅಂತ ಅರ್ಥ ಇರೋ ಸಂಸ್ಕೃತದಲ್ಲಿ. ಜರ್ಸಿ ಆಕಳು ಬಂದ ಮೇಲೆ ನಮ್ಮ ಹುಡುಗರು ನಮ್ಮ ಅವ್ವರಿಗೆ ಹೆಣ ಅಂತ ಕರೆಯಕತ್ತಾರ. ಮಮ್ಮಿ ಅಂದ್ರೆ ಹೆಣ ಅಂತ ಅರ್ಥ. ಡಿಕ್ಷನರಿ ತೆಗೆದು ನೋಡ್ರಿ, ಮಮ್ಮಿ ಅಂದ್ರೆ ಹೆಣ. ಆ ಹುಡುಗ ಯವ್ವ ಅಂದ್ರೆ ಬಡಿತಾಳಕ್ಕೆ ಅವ್ವ ಮಮ್ಮಿ ಅಣ್ಣು ಅಂತಾಳೆ. ಇಲ್ಲಕ್ಕಂದ್ರೆ ಆ ಹುಡುಗ ಯವ್ವ ಅನ್ನಂತಾರೆ, ಈ ಹುಡುಗ ಅಳಕ್ಕೆ ಶುರು ಮಾಡ್ತಾನೆ. ಇಲ್ಲ ನಮ್ಮ ಹುಡುಗ ಮಮ್ಮಿ ಅನ್ನಂದಾನ. ಮಮ್ಮಿ ಅಂದ್ರೆ ಹೆಣ ಅಂತ ಅರ್ಥ. ಭಾಳ ವರ್ಷದ ಹಿಂದಿನಿಂದ ತೆಗೆದಿಟ್ಟಿರ್ತಾರಲ್ಲ ಹೆಣನ ಐಸ್ ಕ್ರೀಮ್ನಾಗ, ಅದಕ್ಕೆ ಮಮ್ಮಿ ಅಂತ ಕರಿ. ಡ್ಯಾಡಿ ಅನ್ನೋ ಹೆಸರು ಬಂದಿದ್ದು ಒಂದು ನಾಯಿ ಹೆಸರು ಅದು, ಅದಕ್ಕೆ ಡ್ಯಾಡಿ ನಾಯಿ ಅಂತೀವಿ. ಮಣಿ ಕಾಯವ ನಮ್ಮಪ್ಪ ಅಂತ, ನಾಯಿ ತರ ಕಾಯ್ತಾನೆ ಅನ್ನೋದಕ್ಕೆ ಡ್ಯಾಡಿ ಆಗಿದೆ. ಮೊದಲೇ ಡ್ಯಾಡಿ ಅಂತಿದ್ರು, ಈಗ ಡ್ಯಾಡ್ ಅಂತಾರೆ. ಡ್ಯಾಡ್ ಅಂದ್ರೆ ಸತ್ತು ಹೋಗಿರೋನು ಅಂತ ಅರ್ಥ. ಎಲ್ಲ ಹೆಣ್ಮಕ್ಳಿಗೂ ಆಂಟಿ ಅಂತಾರೆ. ಚಿಗವಲ್ಲ, ಅತ್ತಿಲ್ಲ, ಏನಿಲ್ಲ, ಆಂಟಿ ಎಲ್ಲರೂ. ಎಲ್ಲ ಗಂಡು ಮಕ್ಕಳಿಗೂ ಅಂಕಲ್ ಅಂತಾರೆ. ಕಣ್ಣೆ ನೋಡಕ್ ಹೋಗಿರ್ತಾನ ಆ ಹುಡುಗಿ ಅಪ್ಪಗಿವ ಅಳಿಯ ಅಂಕಲ್ ಅಂತಾನ. ಅಂಕಲ್ ಅಂದ್ರೆ ಕಾಕ. ಕಾಕನ ಮಗಳು ತಂಗಿನ ಮದುವೆ ಮಾಡ್ಕೋತಾರ. ಆ ಸಿನಿಮಾದಾಗಿರೋ ಪ್ಯಾದ್ರ ಅಂದಿರ್ತಾರೆ, ಅದನ್ನ ನೋಡಿ ಇವನು ಅಂಕಲ್ ಅಂದ್ಬಿಡ್ತಾರ. ಇಂಥ ಕತಿಗೆ ಬಂದ್ಬಿಟ್ಟಿವಿ. ಎಂಥ ದೇಶ ಇದು! ಕ್ರಿಮಿ ಕೀಟ ಆಗಿ ಹುಟ್ಟಿದ್ರು ಅಡ್ಡಿ ಇಲ್ಲ, ಪಶು ಪಕ್ಷಿಯಾಗಿ ಹುಟ್ಟಿದ್ರು ಅಡ್ಡಿ ಇಲ್ಲ. ನಾನು ಒಂದ್ಸಾರಿ ಭಾರತದಲ್ಲಿ ಹುಟ್ಟಬೇಕಂತ ಬೇರೆ ದೇಶದವ ಹೇಳ್ಯಾನ. ನನಗೆ ಹೊತ್ಕೊಳಕಿರ್ಲಿ, ಹಾಸ್ಕೊಳಕರ ಇರ್ಲಿ, ಊಟ ಇರ್ಲಿ, ಇಲ್ಲದೆ ಹೋಗ್ಲಿ, ಭಿಕ್ಷುಕನಾಗಿ ಅಲ್ಲಿದ್ರು ಕೂಡ ನಾನು ಭಾರತದಲ್ಲಿ ಹುಟ್ಟಿದ್ದೇ ನನ್ನ ಪುಣ್ಯ ಅಂತ ಒಬ್ಬ ಹೇಳ್ಯಾನ. ಮೊದಲ ಬಾರಿಗೆ ಭಾರತ ದೇಶಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ವಿಮಾನದಿಂದ ಇಳಿಯುವಾಗ ಬೂಟನ್ನ ಬಗಲಾಗಿ ಇಟ್ಕೊಂಡು ಇಳಿದಾನೆ ಜಪಾನ್ ದೇಶದವ. ಮೊದಲ ಬಾರಿ ದೇವಭೂಮಿ ಕಾಲಿಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ.
ಈ ಜಗತ್ತಿನ ಎಲ್ಲ ವೈಜ್ಞಾನಿಕ ಮತ್ತು ಧಾರ್ಮಿಕ ಆವಿಷ್ಕಾರಗಳನ್ನು ಕೊಟ್ಟಂತ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅಂತ ಐನ್ಸ್ಟೈನ್ ಹೇಳಿದ್ದಾನೆ. ಮನುಕುಲದ ತೊಟ್ಟಿಲು ಅಂತ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅಂತೇಳಿ ಅರ್ನಾಲ್ಡ್ ಟಾಯ್ನಬಿ ಹೇಳಿದ್ದಾನೆ. ಅತಿಥಿಗಳನ್ನ ದೇವರು ಅಂತ ಹೇಳುವ ಏಕೈಕ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅಂತ ಚೀನಾದ ಪಾಹಿಯಾನ ಹೇಳಿದ್ದಾನೆ. ನಮ್ಮಿರೋರು ಇಲ್ಲಿ ಊರಾಗ ಹಳ್ಳಿಯಾಗಿರೋರು ಸಹಿತ ಅವ್ರವ್ವ ಹುಟ್ಟಿದ ಕೂಡಲೇ ಈ ಹುಡುಗ ಅಮೆರಿಕಕ್ಕೆ ಹೋದ್ರೆ ಬೇಷಕತ್ತಂತ ಹಡ್ದಿರ್ತಾಳ. ಅವ್ ಹಳ್ಳಿ ಬರಂಗೇ ಇಲ್ಲ ಅಲ್ಲಿ ಹೋದ. ಇಲ್ಲಿ ಮಾಗಡೆ ಅಂತ ಊರೈತಿ, ಅಲ್ಲೇ ಪಕ್ಷಿ ಬರ್ತಾವ ವರ್ಷಕ್ಕೊಮ್ಮೆ. ಪತ್ರಕರ್ತರಿಗೆಲ್ಲ ಗೊತ್ತೈತಿ, ಪ್ರತಿ ವರ್ಷ ಅದೇ ದಿನ ಬರ್ತಾವ ಅಲ್ಲೆಲ್ಲ ಪಕ್ಷಿ. ಬೇರೆ ದೇಶದಿಂದ, ಆಸ್ಟ್ರೇಲಿಯಾ ಬೇರೆ ಬೇರೆ ದೇಶದಿಂದ ಬರ್ತಾವ. ಎಲ್ಲವೂ ಅವತ್ತೇ ಬಂದ ಆ ಕೆರೆಗೆ ಬರ್ತಾವ. ಬಂದು ಒಂದು 4 ತಿಂಗಳು ಇರ್ತಾವು, ಮತ್ತೆ 4 ತಿಂಗಳಾದ್ಮೇಲೆ ವಾಪಸ್ ಹೋಗ್ತಾವ. ನನ್ನ ಯಾರೋ ಒಬ್ರಿಗೆ ಕೇಳಿದ್ರೆ, ಈ ಪಕ್ಷಿ ಯಾಕೆ ಇಲ್ಲಿಗೆ ಬರ್ತವೆ? ಗರ್ಭವನ್ನ ಧರಿಸಿ ಮೊಟ್ಟೆಯನ್ನ ಮಾಡಿ ಮಕ್ಕಳನ್ನ ಮಾಡಿ ಹೋಗ್ಲಿಕ್ಕೆ ಶ್ರೇಷ್ಠವಾದ ದೇಶ ಇದು ಅಂತ ಪಕ್ಷಿ ಗೊತ್ತಾಗೈತೆ, ಅದಕ್ಕೆ ಬರ್ತಾವ ಈಗ. ನಮ್ಮವ್ರು ಅಲ್ಲಿಗೆ ಹೊಂಟ್ರ ಬಿಸ್ಕಿಟ್ ತಿನ್ನಕ್. ಇಂಥ ಅದ್ಭುತವಾದ ದೇಶ, ಇಷ್ಟು ಸಾವಿರ ವರ್ಷಗಳ ದೇಶ, 2024ರಷ್ಟು ಸಣ್ಣ ದೇಶ ಅಲ್ಲ ಇದು. ಕಲಿಯುಗ ಶುರುವಾಗಿಯೇ 5126 ವರ್ಷ ಆಯ್ತು. ಮಹಾಭಾರತ ಯುದ್ಧ ನಡೆದು ನೋಡ, ಅವ್ರು 4 ಮಂದಿ ಏನೋ ಮಾತಾಡ್ತಾ. ಐದು 5126 ವರ್ಷ ಆಯ್ತು ಕಲಿಯುಗ ಶುರುವಾಗಿ. ದ್ವಾಪರ ಇತ್ತು, ಮಹಾಭಾರತ ಕಾಲದಕ್ಕಿಂತ ಮೊದಲು ರಾಮಾಯಣ ನಡೆದಿತ್ತು, ಅದಕ್ಕಿಂತ ಮೊದಲು ಕೃತಯುಗ ಇತ್ತು. ರಾಮಾಯಣ ಕಾಲದಲ್ಲಿ ಕಟ್ಟಿರುವಂತ ಸೇತುವೆಯನ್ನ ಕಟ್ಟಿ 17,20,000 ವರ್ಷ ಆಯ್ತಂತೆ. ಎಂತೆಂತ ಬಂಡೆಗಲ್ಲುಗಳು ನೀರಲ್ಲಿಟ್ಟರೆ ತೇಲ್ತವೆ, ಇವತ್ತು ತೇಲ್ತವೆ. ಅಂಥ ಅದ್ಭುತವಾದ ದೇಶದಲ್ಲಿ ಈ ಕಡೆ ನೋಡ್ರಿ, ಅದನ್ನ ನೋಡ್ರಿ. ಚೇಚೆ ಇಂಥ ದೇಶದಲ್ಲಿ ನಾವಿಂದು ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿರುವಂತ ಭಾರತ ದೇಶ ಇವತ್ತು ನಮಗ್ ಗೊತ್ತಿಲ್ಲದೇನೆ ಕೆಲವೊಂದು ದೋಷಗಳು ಈ ದೇಶದಲ್ಲಿ ನಡೀತಾ ಇದೆ. ಅದರ ಪರಿಣಾಮದಿಂದ ಎಲ್ಲರ ಮೇಲೆ ಅದರದ್ದು ಕೆಟ್ಟ ಪರಿಣಾಮ ಆಗ್ತಾ ಇದೆ. ಕೃತಯುಗದ ಕಾಲದಿಂದ ಪೂಜಿಸ್ತಕ್ಕಂಥ ಗಣೇಶ, ಗಣಪತಿ, ಮನೆ ಮನೆಗಳಲ್ಲಿ ಪೂಜಿಸುವಂತ ಗಣಪತಿ ಭಾರತ ಗುಲಾಮಗಿರಿಯಿಂದ ಮುಕ್ತ ಆಗಬೇಕು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ ತಿಲಕರು ಹಿಂದೂ ಸಮಾಜವನ್ನ ಎಚ್ಚರಿಸಿ ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ಅನ್ನುವಂಥ ಚಿಂತನೆ ಮಾಡಿ ಸಾರ್ವಜನಿಕ ಗಣೇಶೋತ್ಸವವನ್ನು ಇಡುವುದರ ಮೂಲಕ ಜಾಗೃತಿಯನ್ನು ತಗೊಂಡು ಬಂದರು. ಅದರ ಪರಿಣಾಮವೇ ಇವತ್ತು ರೊಳ್ಳಿಯಲ್ಲಿ ಸಾರ್ವಜನಿಕ ಗಣಪತಿಯನ್ನು ಇಡ್ತಾ ಇರೋದು. ಬೇರೆ ಯಾವ್ದಾರ ಕಾರ್ಯಕ್ರಮಕ್ಕೆ ಹಿಂಗೆ ಬರಲ್ಲ. ಗಣಪತಿ ಒಂದು ಜಾತ್ಯತೀತ ದೇವರವ, ಯಾರಿಗೂ ವಿರೋಧಿಲ್ಲ, ಎಲ್ಲ ಕಡೆ ಇಡ್ತಾರೆ. ಎಲ್ಲ ಬಂಧುಗಳು ಗಣಪತಿಯನ್ನು ಇಡ್ತಾರೆ. ಅವನ ಹೆಸರೇ ಗಣಪತಿ. ಗಣ ಅಂದ್ರೆ ಗುಂಪು, ಗುಂಪಿಗೆ ಅವನು ಅಧಿಪತಿ. ಅವನು ಜ್ಞಾನದ ಸಂಕೇತ, ವೈರಾಗ್ಯದ ಸಂಕೇತ, ಶಕ್ತಿಯ ಸಂಕೇತ, ಅರಿವಿನ ಸಂಕೇತ, ವಿದ್ಯೆಯ ಸಂಕೇತ, ಎಲ್ಲದರ ಸಂಕೇತ ಆಗಿರ್ತಕ್ಕಂಥ ಗಜಾನನ ಅವನ ಉತ್ಸವನ್ನ ಮಾಡೋದ್ರ ಮೂಲಕ ಏನು ಹಿಂಗೆ ಕಾರ್ಯಕ್ರಮ ಮಾಡ್ತಾರ, ಆ ಕಾರ್ಯಕ್ರಮದಲ್ಲಿ ಮುಂದಾಗುವಂಥ ದೋಷಕ್ಕೆ ಜಾಗೃತಿಯನ್ನು ತರುವಂಥ ಕಾರ್ಯಕ್ರಮವನ್ನ ಮರೆತು ಹೋಗ್ತಾ ಇರತಕ್ಕಂಥ ಜಾನಪದ ಶೈಲಿಯನ್ನ ಮತ್ತೆ ಕಲಿಸಿಕೊಡೋದ್ರ ಮೂಲಕ ಭಾರತವನ್ನ ಪುನರುತ್ಥಾನ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಹಲವಾರು ಊರುಗಳಲ್ಲಿ ಈ ತರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈಗ ಸದ್ಯ ಹೇಳೋದಾದ್ರೆ, ನನ್ನನ್ನು ಯಾಕೆ ಕರೆಸ್ಯಾರಿಲ್ಲ ಅಂದ್ರೆ ಆರೋಗ್ಯದ ಬಗ್ಗೆ ಹೇಳಬೇಕು ಅಂತ ಕರೆಸಿದ್ದಾರೆ. ಲಕ್ಷ ಕೊಟ್ಟು ಕೇಳ್ರಿ. ಭಾಳ ಮಂದಿಗೆ ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು, ಮೊಣಕಾಲು ನೋವು, ಒಟ್ಟು ದಿನಕ್ಕೆ ಒಂದೊಂದು ನೋವು. ಒಟ್ಟ ರೋಗ ಎಷ್ಟು ಅದಾವ ಅಂದ್ರೆ 108 ಅದಾವ.
ಅದಕ್ಕೆ ಆಂಬ್ಯುಲೆನ್ಸ್ಗೂ 108 ಅಂತ ಹಾಕ್ಯಾರ. ಆ ಮುಖ್ಯ ಕಾಯಿಲೆಗೆ ಉಪ ಕಾಯಿಲೆಗಳು 360 ಇದ್ದು ಈಗ ಮತ್ತೊಂದು 5 ಹೆಚ್ಚಾಗಿ 365 ಆಗ್ಯಾವ. ವರ್ಷಕ್ಕೂ 365 ದಿವಸಕ್ಕೆ ಒಂದು ರೋಗ. ಈ 108 ರೋಗಗಳು ಎದರಿಂದ ಬರ್ತಾವೆ ಅಂತ ಬರೆದಾರೆ ಉಪನಿಷತ್ತಲ್ಲಿ. ಅಂದ್ರೆ ನಾವು ಸೇವಿಸುವ ಆಹಾರದಲ್ಲಿಯೇ ಆರೋಗ್ಯ ಇದೆ ಅಂತೆ, ನಾವು ಸೇವಿಸುವ ಆಹಾರದಲ್ಲೇ ಅನಾರೋಗ್ಯ ಇದೆ. ಎಲ್ಲ ಅಲ್ಲೇ ಇದೆ. ಆಹಾರವೇ ಔಷಧಿ. ನಮ್ಮ ದೇಶದೊಳಗೆ ಒಬ್ಬ ಎಷ್ಟು ವರ್ಷ ಬದುಕ್ಯಾನಂದ್ರೆ ಜಗತ್ನ್ಯಾಗ ಯಮನೂರಪ್ಪ 1400 ವರ್ಷ ಬದುಕ್ಯಾನ. 1400 ವರ್ಷ ಬದುಕ್ಯಾನ ಯಮನೂರಪ್ಪ. ಉಲ್ಲೇಖ ಇದೆ. ಬುಧೀಶ್ವರ ಸ್ವಾಮಿಗಳು 710 ವರ್ಷ ಬದುಕ್ಯಾರ. ನಮ್ಮ ಸಿದ್ಧಗಂಗಾ ಶ್ರೀಗಳು 111 ವರ್ಷ ಬದುಕ್ಯಾರ. ಯಾವ ಫಾರ್ಮಸಿ ಗುಳಿಗೆ ತಗೊಂಡಿಲ್ಲ, ಅನಾಸಿನ್ ತಗೊಂಡಿಲ್ಲ, ಏನ್ ಬೇಕಾಗಿಲ್ಲ. ತಲೆ ಇದ್ರೆ ಹೋದಲ್ಲಿ ತೆಲಿನೂ ಬರುದು. ಇಷ್ಟು ಕಾಯಿಲೆಗಳಿಗೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ರೀತಿಯ ಔಷಧಿಗಳನ್ನು ಭಗವಂತ ಭೂಮಿ ಹುಟ್ಟಿದಾಗಲೇ ಕೊಟ್ಟು ಬಿಟ್ಟಾನೆ. ಅವಾಗಿದ್ದು ವನಸ್ಪತಿ ಈಗಲೂ ಅದಾವ. ನಿಮ್ಮ 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 ಹೊಲದ ಬೇಲಿ ಮೇಲೆ ಬೇಕಾದಷ್ಟು ಬೆಳೆದಾವ. ಒಂದು ಊರಾಗ ಪುರಾಣ ಭಾಳ ದಿನ ಹಚ್ಚಿದ್ರಂತೆ, 25 ವರ್ಷ ಹಚ್ಚಿದ್ರು. ಒಬ್ರಿಗೆ ಕೇಳಿದ್ರಂತೆ, ಏನ್ರಿ ನಿಮ್ಮ ಊರಾಗ 25 ವರ್ಷ ಪುರಾಣ ಹಚ್ಚಿರಲ್ಲಿ ಏನೇನು ಪರಿವರ್ತನೆ ಆಗೈತೆ ಊರಾಗ ಅಂದ್ರೆ, ಮೊದಲು ಒಂದ ಶರೀರದ ಅಂಗಡಿ ಐತ್ರಿ, ಈಗ 7-8 ಆಗ್ಯಾವ ಅಂದಂತ. ಅದು ಎಷ್ಟು ಮಜಾ ಐತಂದ್ರೆ, ಒಟ್ಟ ಈಗ ಲಗ್ನ ಮುಹೂರ್ತ ಜಾತ್ರೆ ಉತ್ಸವಕ್ಕೆ ಹೋಗುವಾಗ ಪಂಚರ್ ಆಗಿರ್ತಾವಂತ ಗಾಡಿ. ಶರೀರದ ಗಾಡಿ ಒಮ್ಮೆ ಪಂಚರ್ ಆಗೇ ಇಲ್ಲ. ಮಣ್ಣು ಹೇಳಿದ್ರು ಒಬ್ರು, ಒಟ್ಟ ಪಂಚರ್ ಆಗಿಲ್ಲ. ನೋಡ್ರಿ ಹೆಂಗ. ಮತ್ತು ಇವು ಭಾಳ ಕೆಡ್ತಾವ ಇಂಥ ಸಭಾದಾಗ. ಈ ಡ್ಯಾನ್ಸ್ ಗಿನ್ಸ್ ಮಾಡೋರ್ದು ಇರ್ತದಲ್ಲ, ಒಟ್ಟ ಕೆಡಂಗಿಲ್ಲ ಅವು ಮೈ. ಯಾರು ಮನುಷ್ಯರನ್ನ ಹಾಳು ಮಾಡ್ತಾವ ಅವು ಭಾಳ ಚಲೋ ಇರ್ತಾವ, ತುಟ್ಟಿನೂ ಇರ್ತಾವ, ಅದಕ್ಕೆ ಚೌಕಾಶನೂ ಇಲ್ಲ. ಹಿಂಗಾಗಿ ಆರೋಗ್ಯದಲ್ಲಿ ಇಷ್ಟು ರೋಗದಾವು. ಔಷಧಿ ಎಷ್ಟದಾವ ಅಂದ್ರೆ 21 ಲಕ್ಷ ಸಸ್ಯರಾಶಿ ಇದೆ ಈ ಭೂಮಿಯಲ್ಲಿ. ಈ ದೇಶದಲ್ಲಿ ಮಾತ್ರ ಇರೋದು 21 ಲಕ್ಷ ಸಸ್ಯರಾಶಿ ವನಸ್ಪತಿಗಳಿದಾವೆ. ಅದ್ರಾಗ 6 ಅಡಿಗೆ ಮನ್ಯಾಗ ಬಂದಾವ, ಮಸಾಲೆ ಡಬ್ಬಿ ಒಳಗೆ ಬಂದಾವ. ಅವು 6 ಏನಾರ ಸರಿ ಮಾಡಿದ್ರೆ 6 ಯೋಗ್ಯ ಆರೋಗ್ಯ ಆಗಿಬಿಡ್ತದಂತೆ. 6ಕ್ಕೆ ಏನಂದಾರ ಸಂಸ್ಕೃತದಲ್ಲಿ ಅಂದ್ರೆ ಷಡ್ರಸಗಳು ಅಂತ ಕರೆದ. ಷಡ್ರಸಗಳು ಅಂದ್ರೆ 6 ರುಚಿಗಳು ಅಂತ ಅರ್ಥ. 6 ರುಚಿ ಪಕ್ಕ ಇಂಥದ ಬಳಸ್ಬೇಕಂತ ನಿಮಗೆ ಗೊತ್ತಾತಂದ್ರೆ ಒಟ್ಟ ಜಡ್ ಬರಂಗಿಲ್ಲ ನೋಡ್ರಿ, ಯಾವ ರೋಗನೂ ಬರಂಗಿಲ್ಲ. ಗೊತ್ತಿತ್ತು ನಮಗ, ನಾವ ಬದಲು ಮಾಡ್ಕೊಂಡೇವಿ. ದೂರದರ್ಶನ ನೋಡಿ ನೋಡಿ, ದೂರದರ್ಶನದಾಗ ಹೇಳ್ತಾರೆ ನೋಡ್ರಿ, ಲೈಫ್ ಎಲ್ಲಿದೆಯೋ ಅಲ್ಲಿದೇ ಆರೋಗ್ಯ, ಅದು ಎಲ್ಲಿದೆಯೋ ಅದು ಅಲ್ಲೇ ಇದ್ರೆ ಆರೋಗ್ಯ. ಅದನ್ನ ನಾಯಿ ಮೈ ತೊಳ್ಯಾಕ ತಯಾರು ಮಾಡ್ಯಾರ, ಇಲ್ಲಿರೋರು ಹಚ್ಕೊಂತಾರ. ಅಮೇರಿಕಾದಾಗ ಮುಟ್ಟಂಗಿಲ್ಲ ಅದನ್ನ. ನಾವೇನು ಬಳಸ್ತೀವಲ್ಲ ಪೇಸ್ಟ್, ಅದನ್ನ ದನ ಕಡದ ಮೇಲೆ ಎಲುಬು ಉಳಿತಾವಲ್ಲ ಅದರಲ್ಲೇ ರೆಡಿ ಮಾಡ್ಯಾರ. ಅದಕ್ಕೆ ಕುಲಿಗೆಟ್ ಅಂತ ಹೆಸರಿಟ್ಟಾರ. ಏನು ಉಜ್ಜಿದ್ದೆ ಹಿಂಗೆ. ಮತ್ತೇನು ಉಜ್ಕೋಬೇಕ್ರಿ? ಟಿವಿಯಾಗ ತೋರಿಸಿದ್ ಚಲೋ ಅಲ್ಲೇನ್ರಿ? ಎಲ್ಲ ಕೆಟ್ಟಿಲ್ಲ, ಚಲೋದು ಒಂದೊಂದು ಬರ್ತಾವು. ಚಲೋದನ್ನ ಭಾಳ ತೋರ್ಸಂಗಿಲ್ಲ, ಸ್ವಲ್ಪ ತೋರಿಸ್ತಾರೆ. ಇಲ್ಲಿ ಕುಂತವ್ರೆಲ್ಲರೂ ನಾಳೆ ಬ್ರಷ್ ತಗೋರಿ, ಅದ್ರಾಗ 4 ಹನಿ ಜೇನುತುಪ್ಪ ಹಾಕೋರಿ, ಅದನ್ನ ಹಲ್ಲು ಉಜ್ಕೋರಿ, ಸಾಯು ಮಟ್ಟ ಹಲ್ಲು ಬೀಳಂಗಿಲ್ಲ. ಪೇಸ್ಟ ಬೇಕಾಗಿಲ್ಲ, ನುಂಗಿದ್ರೂ ಏನು ತೊಂದರೆ ಇಲ್ಲ. ಜೇನುತುಪ್ಪದಲ್ಲೇ ಒಂದು ಪೇಸ್ಟ್ ತಯಾರು ಮಾಡೀನಿ ನಾನು. ಸರ್ಕಾರ ನನಗೆ ಆಲ್ ಇಂಡಿಯಾ ಪರ್ಮಿಷನ್ ಕೊಟ್ಟಿದೆ ಆ ಪೇಸ್ಟ್ಗೆ. ನೀವು ಮನ್ಯಾಗ ಮಾಡ್ಕೋಬೋದು.